ದ್ವಿತೀಯ ಪಿ ಯು ಸಿ ಓದುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಪಾಠವನ್ನು ಬೋಧನೆ ಮಾಡಬೇಕು ಅಂತ ಅಂದ್ಕೊಂಡು ಒಂದು ಹೊಸ ಪ್ರಯತ್ನದಲ್ಲಿ ಧುಮುಕಿದ್ದೀನಿ. ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ನೇರವಾಗಿ ಬಂದುಬಿಡ್ತೀನಿ ವಿಷಯಕ್ಕೆ. ಮೊದಲನೇ ಪ್ರಯತ್ನ ಮೊದಲನೆಯದ್ದೇ ಆಗಬಾರ್ದು ಅಂತ, ಮಾತಿಗಿಂತ ಕೆಲಸ ಮಾಡಿಬಿಡೋಣ ಅಂತ. ಪ್ರಥಮ ಪಿ ಯು ಸಿ ಸದ್ಯದಲ್ಲೇ ಮಾಡೋದಿಲ್ಲ, ದ್ವಿತೀಯ ಪಿ ಯು ಸಿಯನ್ನು ಮಾತ್ರ ಈಗ ಟೀಚ್ ಮಾಡೋಣ ಅಂತ ಬಂದಿದ್ದೀನಿ. ಮೊದಲಿಗೆ 5 ಪ್ರಶ್ನೆಗಳನ್ನು ಮಾತ್ರ ಹೊತ್ಕೊಂಡು ಬಂದಿದ್ದೀನಿ. ಎರಡನೇ ಪ್ರಶ್ನೆ ನಿಮಗೆ ಅರ್ಥ ಆಗ್ತಿಲ್ಲ ಅನ್ಕೋತೀನಿ, ಬಟ್ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡುವಾಗ ಗೊತ್ತಾಗುತ್ತೆ ನಿಮಗೆ. ಮೊದಲನೆಯ ಭಾಗ ಸೂಕ್ಷ್ಮ ಅರ್ಥಶಾಸ್ತ್ರ. ಅಧ್ಯಾಯ 1 ಪ್ರಾರಂಭ ಮಾಡ್ತಿದ್ವಿ. ಅಧ್ಯಾಯದ 1ನ ಹೆಸರೇ ಪರಿಚಯ. ಪ್ರತಿಯೊಂದು ಪಾಠದಲ್ಲಿಯೂ ಕೂಡ ಮಲ್ಟಿಪಲ್ ಚಾಯ್ಸ್ ಥರ ಪ್ರಶ್ನೆಗಳು ಬರ್ತವೆ. ಅದನ್ನು ನಾವು 1 ಸರಿ ಅಥವಾ 2 ಸರಿ ಓದಿದರೆ ಅರ್ಥ ಆಗುತ್ತೆ. ಬೇರೆ ಟೈಮಲ್ಲಿ ಯಾವುದೇ ಸಮಯದಲ್ಲಿ ಕ್ವಶನ್ ಕೊಟ್ಟರೆ ಟಿಕ್ ಮಾಡಿರೋ ಆನ್ಸರು ನೆನಪಲ್ಲಿ ಉಳಿಯುತ್ತೆ. ಅದೇ ರೀತಿಯಾಗಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 1ನೇ ಅಧ್ಯಾಯ ಪರಿಚಯ. ಇದರಲ್ಲಿನ ಪ್ರಥಮ ಪ್ರಶ್ನೆ, ಒಂದು ಆರ್ಥಿಕತೆಯ ಕೊರತೆಯ ಸಂಪನ್ಮೂಲಗಳು ಅಂತ ಪ್ರಶ್ನೆ ಇದೆ. ಒಂದು ಆರ್ಥಿಕತೆಯ ಕೊರತೆಯ ಸಂಪನ್ಮೂಲಗಳು. ಆಪ್ಷನ್ಸ್ 1 ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ, ಸೆಕೆಂಡು ಅಪರಿಮಿತಿ ಬಳಕೆಯನ್ನು ಹೊಂದಿದೆ, ಥರ್ಡ್ ಒನ್ ಏಕ ಬಳಕೆಯನ್ನು ಹೊಂದಿದೆ, ಫೋರ್ತ್ ಒನ್ ಮೇಲಿನ ಯಾವುದೂ ಅಲ್ಲ. ಇಲ್ಲಿ ಆನ್ಸರ್ ಏನಾಗುತ್ತೆ? ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ. ಹೌದಾ? ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ. ಯಾಕೆ ಹೊಂದಿದೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಒಂದು ಆರ್ಥಿಕತೆಯ ಕೊರತೆಯ ಸಂಪನ್ಮೂಲಗಳು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ ಅಂದರೆ, ಒಂದು ಉತ್ಪಾದನೆ ಮಾಡುವಂತಹ ಉತ್ಪಾದನಾ ಘಟಕ ಯಾವಾಗಲೂ ಕಾಂಪಿಟೇಷನ್ನಲ್ಲಿ ಇರುತ್ತೆ. ಹಾಗಾಗಿ ಅದು ವಿಭಿನ್ನವಾಗಿ ತಂತ್ರಜ್ಞಾನದ ಮೂಲಕ ಆಗಿರಲಿ ಅಥವಾ ವ್ಯಕ್ತಿಗತವಾಗಿ ಮಾಡುವಂತಹ ಕೆಲಸದಲ್ಲಾಗಿರಲಿ ಅದು ಸ್ಪರ್ಧೆಯನ್ನು ಮಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಆರ್ಥಿಕತೆಯಲ್ಲಿ ಸಂಪನ್ಮೂಲಗಳ ಕೊರತೆಗಳು ಉಂಟಾಗ್ತವೆ. ಹಾಗಾಗಿ ಇಲ್ಲಿ ಉತ್ತರ ಏನಾಗುತ್ತೆ? ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ. ಸೆಕೆಂಡ್ ಕ್ವಶನ್ ಬಹುತೇಕ ನಿಮಗೆ ಕಾಣಿಸ್ತಿಲ್ಲ ಅನ್ಕೋತೀನಿ, ನಾನು ಓದ್ತೀನಿ ಈಗ. ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ? ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ ಅಂತ. ಉತ್ತರ ಅನುಭೋಗಿಯ ವರ್ತನೆ. ಅನುಭೋಗಿಯ ವರ್ತನೆ. ಅನುಭೋಗಿಯ ವರ್ತನೆ ಯಾಕಾಗಿದೆಯಪ್ಪ ಅಂತಂದರೆ, ಇಲ್ಲಿ ರಾಷ್ಟ್ರೀಯ ಆದಾಯ ಅನ್ನೋದು ಸಮಗ್ರ ಅರ್ಥಶಾಸ್ತ್ರಕ್ಕೆ ಒಳಪಡುತ್ತೆ. ನಿರುದ್ಯೋಗ ಅನ್ನೋದು ಕೂಡ ಸಮಗ್ರ ಅರ್ಥಶಾಸ್ತ್ರಕ್ಕೆ ಒಳಪಡುತ್ತೆ. ವಿದೇಶಿಯ ವ್ಯಾಪಾರ ಅನ್ನೋದು ಕೂಡ ಸಮಗ್ರ ಅರ್ಥಶಾಸ್ತ್ರಕ್ಕೆ ಒಳಪಡುತ್ತೆ. ಕೊಟ್ಟಿರೋ ಆಪ್ಷನ್ಸಲ್ಲಿ ಮಾತ್ರ ಅನುಭೋಗಿಯ ವರ್ತನೆ ಅಂದಾಗ ನಾವು ಒಬ್ಬ ವ್ಯಕ್ತಿಯ ವರ್ತನೆಯನ್ನು ಕುರಿತು ಅಧ್ಯಯನವನ್ನು ಮಾಡ್ತೀವಿ ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ. ಹಾಗಾಗಿ ರಾಷ್ಟ್ರೀಯ ಆದಾಯದಲ್ಲಿಯೂ ಕೂಡ ನಾವು ಸೂಕ್ಷ್ಮವನ್ನು ನೋಡಬಹುದು, ಬಟ್ ಒಂದೇ ಘಟಕ, ಒಂದೇ ವಸ್ತು, ಒಂದೇ ವ್ಯಾಪಾರವನ್ನು ಅಂತ ಪ್ರತ್ಯೇಕವಾಗಿ ನೋಡ್ತಾ ಹೋದರೆ ಪ್ರತಿಯೊಂದರಲ್ಲಿ ಸಿಗುತ್ತೆ. ಬಟ್ ಕೊಟ್ಟಿರೋ ಆಪ್ಷನ್ಸಲ್ಲಿ ಅನುಭೋಗಿಯ ವರ್ತನೆ ಉತ್ತರ ಆಗುತ್ತೆ. ಮೂರನೇದು ನೋಡಿ, ಈ ಕೆಳಗಿನ ಯಾವುದು ಸಮಗ್ರ ಆರ್ಥಿಕತೆಯ ಒಂದು ಚಲಕವಾಗಿದೆ? ಉತ್ತರ ಏನಿಲ್ಲಿ? ಉತ್ತರ ಸಮಗ್ರ ಬೇಡಿಕೆ. ಇದು ಸಮಗ್ರ ಬೇಡಿಕೆ ಉತ್ತರ. ಸಮಗ್ರ ಬೇಡಿಕೆನೇ ಯಾಕಾಗುತ್ತೆ ಅಂದರೆ, ಇಲ್ಲಿ ವೈಯಕ್ತಿಕ ಬೇಡಿಕೆ ಅನ್ನೋದು ವ್ಯಕ್ತಿಗತವಾಗಿ ಆಗಿರುವಂಥದ್ದು. ಅಂದರೆ ಇದು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಒಳಪಡುತ್ತೆ. ಒಂದು ಉದ್ಯಮ ಘಟಕ ಅಂದಾಗ ಹಲವಾರು ಉದ್ಯಮ ಘಟಕಗಳು ಎಲ್ಲವೂ ಬರ್ತವೆ ಇಲ್ಲಿ.
ಹಾಗಾಗಿ ಒಂದೇ ಉದ್ಯಮ ಘಟಕವನ್ನು ತಗೊಳ್ಳಕ್ಕೆ ಆಗೋದಿಲ್ಲ. ಒಂದು ಸರಕಿನ ಮಾರುಕಟ್ಟೆ ಬೆಲೆ ಅಂದಾಗ ಒಂದೇ ಮಾರುಕಟ್ಟೆಯ ಬೆಲೆಯನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಹಾಗಾಗಿ ನಮಗಿಲ್ಲಿ ಪ್ರಶ್ನೆ ಏನು ಕೇಳಿದರೆ ಸಮಗ್ರ ಆರ್ಥಿಕತೆ ಅಂದಾಗ ನಮಗೆ ಸಮಗ್ರ ಬೇಡಿಕೆ ಯಾವುದೇ ರೀತಿಯ ಬೇಡಿಕೆ ಆಗಿರಲಿ, ಎಲ್ಲಿಯೇ ಆಗಿರಲಿ, ಹಾಗಾಗಿ ಸಮಗ್ರ ಆರ್ಥಿಕತೆಯ ಚಲಕ ಯಾವುದಾಗಿರುತ್ತೆ ಅಂದರೆ ಸಮಗ್ರ ಬೇಡಿಕೆ ಆಗಿರುತ್ತೆ. 4ನೇದು ನೋಡಿ, ಒಂದು ಆರ್ಥಿಕತೆಯು ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು. ಎಕನಾಮಿಕ್ಸಲ್ಲಿ ಆರ್ಥಿಕತೆಯ ಏನನ್ನ ಸಮಸ್ಯೆಗಳನ್ನು ಒಳಗೊಂಡಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ನಾವು ಓದೋದು ಉತ್ಪಾದನೆ, ಬೇಡಿಕೆ, ಅನುಭೋಗ, ಪ್ರಮಾಣ, ಉದ್ಯೋಗ, ನಿರುದ್ಯೋಗ, ದೇಶದ ಉತ್ಪನ್ನ, ಹೀಗೆ ವಿಭಿನ್ನವಾಗಿ ಓದ್ತೀವಿ. ಆದರೆ ಇಲ್ಲಿ ಕೇಂದ್ರೀಯ ಸಮಸ್ಯೆಗಳು ಯಾವಪ್ಪ ಪರ್ಟಿಕ್ಯುಲರ್ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ. ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು, ಮೇಲಿನ ಎಲ್ಲವೂ. ಕೇಂದ್ರೀಯ ಸಮಸ್ಯೆಗಳಂದಾಗ ಏನನ್ನು ಉತ್ಪಾದಿಸಬೇಕು, ನಾವು ಯಾವ ವಸ್ತುವನ್ನು ಉತ್ಪಾದಿಸಬೇಕು. ಒಂದು ಬಿಸ್ನೆಸ್ ಹಾಕ್ಕೊಂಡಿದ್ದೀವಪ್ಪ ಅಂತಂದಾಗ ಬಿಸ್ನೆಸ್ಸಲ್ಲಿ ಏನೆಲ್ಲ ಉತ್ಪಾದನೆ ಮಾಡೋಕ್ಕಾಗೋದಿಲ್ಲ, ಜನರಿಗೆ ನಾವು ಏನನ್ನು ತಲುಪಿಸ್ತೀವಿ ಅಥವಾ ನಾವು ಉತ್ಪಾದನೆ ಮಾಡಿದ್ದು ಎಷ್ಟು ಸೇಲ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡಿ ಯೋಚನೆ ಮಾಡಿ ಏನನ್ನು ಉತ್ಪಾದಿಸಬೇಕು ಅನ್ನೋದನ್ನು ನಿರ್ಧರಿಸಬೇಕಾಗುತ್ತೆ. ಮತ್ತು ಹೇಗೆ ಉತ್ಪಾದಿಸಬೇಕು, ಯಾವ ವಸ್ತುವನ್ನು ಯಾವ ರೀತಿಯಲ್ಲಿ ಉತ್ಪಾದಿಸಬೇಕು, ಜನರಿಗೆ ಅಟ್ರಾಕ್ಟಿವ್ ಆಗೋ ರೀತಿಯಲ್ಲಿ ಉತ್ಪಾದಿಸಬೇಕಾ ಅಥವಾ ಜನರಿಗೆ ಅನುಕೂಲವಾಗೋ ರೀತಿಯಲ್ಲಿ ಉಪಯೋಗಿಸಬೇಕಾ ಅಥವಾ ಕಚ್ಚಾ ವಸ್ತುಗಳನ್ನು ತೊಗೊಂಡು ಉತ್ಪಾದಿಸಬೇಕಾ, ಅಂದರೆ ಹೇಗೆ ಉತ್ಪಾದಿಸಬೇಕು ಅನ್ನೋದನ್ನು ಇಲ್ಲಿ ನಾವು ವಿಭಿನ್ನ ರೀತಿಯಲ್ಲಿ ಕೂಡ ನೋಡಬಹುದು. ನೋಡಿ ನೆಕ್ಸ್ಟ್ 3ನೇದು, ಯಾರಿಗಾಗಿ ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು. ಸರಿ, ನಾವು ಒಂದು ವಸ್ತುವನ್ನು ಉತ್ಪಾದನೆ ಮಾಡಿದ್ದೀವಪ್ಪ ಅಂತಂದ್ರೆ ಅದು ಯಾರು ಯೂಸ್ ಮಾಡ್ತಾರೆ, ಅಥವಾ ಬಡವರು ಯೂಸ್ ಮಾಡ್ತಾರಾ, ಶ್ರೀಮಂತರು ಯೂಸ್ ಮಾಡ್ತಾರಾ, ಮಿಡಲ್ ಕ್ಲಾಸ್ದವ್ರು ಯೂಸ್ ಮಾಡ್ತಾರಾ, ಅಥವಾ ನಾನು ಮಾಡಿರೋ ವಸ್ತು ಯಾರಿಗೆ ಯೂಸ್ ಆಗುತ್ತೆ ಅನ್ನೋದು, ಮತ್ತು ನಾನು ಮಾಡಿರೋ ವಸ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು, ಅಂದರೆ ಸೇಲ್ ಆದರೆ ಮಾತ್ರ ಉತ್ಪಾದಿಸಬೇಕಲ್ಲ ನಾವಿಲ್ಲಿ. ಹಾಗಾಗಿ ನಾವು ಉತ್ಪಾದಿಸಿರುವಂತಹ ಉತ್ಪಾದನೆ ಯಾರಿಗಾಗಿ, ಅವರು ಎಷ್ಟು ಜನ ತಗೊಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ನಾವು ವಸ್ತುವನ್ನು ಉತ್ಪಾದಿಸಬೇಕಾಗುತ್ತೆ. ಹಾಗಾಗಿ ಸಮಸ್ಯೆಗಳೇನೆಂದರೆ ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಅಂತಿದೆಯಲ್ಲ, ಇವು ಎಲ್ಲವೂ ಆನ್ಸರ್ ಕರೆಕ್ಟ್ ಆಗುತ್ತೆ. ಹಾಗಿದ್ದಾಗ ನಾವು ಈ ಉತ್ತರ ಏನು ಮಾಡ್ಕೋಬೇಕು, ಡಿ, ಮೇಲಿನ ಎಲ್ಲವೂ ಹೌದು. ಹೌದಾಯ್ತಾ. ಈಗ ಪ್ರಶ್ನೆ 5, ಸಾಂಪ್ರದಾಯಿಕ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನು ಈ 2 ವಿಶಾಲ ಭಾಗಗಳಲ್ಲಿ ಅಧ್ಯಯನ ಮಾಡಲಾಗಿದೆ. ನೋಡಿ, ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನು ಈ 2 ವಿಶಾಲ ಭಾಗಗಳಲ್ಲಿ ಅಧ್ಯಯನ ಮಾಡಲಾಗಿದೆ. ಟೋಟಲಾಗಿ ಅರ್ಥಶಾಸ್ತ್ರವನ್ನು ವಿಷಯ ರೂಪವಾಗಿ ಅಂದರೆ ವಿಷಯವಾರವಾಗಿ ನಾವು ಓದ್ತಾ ಇದ್ದೀವಲ್ಲ, ಕನ್ನಡ, ಇಂಗ್ಲೀಷು, ರಾಜ್ಯಶಾಸ್ತ್ರ, ಎಕನಾಮಿಕ್ಸು, ಸಮಾಜಶಾಸ್ತ್ರ, ಎಜುಕೇಷನ್ನು, ಭೂಗೋಳಶಾಸ್ತ್ರ, ಹೀಗೆ ವಿಭಿನ್ನವಾಗಿ ವಿಷಯಗಳು ಇರ್ತಾವಲ್ಲ. ಹಾಗಾಗಿ ಅರ್ಥಶಾಸ್ತ್ರ ಒಂದು ವಿಷಯದಲ್ಲಿ ಯಾವ ವಿಷಯಗಳನ್ನು ಯಾವ ಥರ ಓದ್ತೀವಿ, ವಿಶಾಲ ಭಾಗಗಳಲ್ಲಿ ಅಧ್ಯಯನ ಮಾಡಲಾಗುತ್ತೆ. ಅಂದರೆ ಎಲ್ಲವನ್ನು ಯಾವ್ಯಾವ ಥರ ಅಂದರೆ ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತ 2 ರೀತಿಯಲ್ಲಿ ಓದ್ತೀವಿ. ನಿಮಗೆ ಗೊತ್ತಿರುತ್ತೆ, ಒಂದು ಭಾಗ 1 ಸೂಕ್ಷ್ಮ ಅರ್ಥಶಾಸ್ತ್ರ, ಭಾಗ 2 ಸಮಗ್ರ ಅರ್ಥಶಾಸ್ತ್ರ. ಇಲ್ಲಿ ನಾವು ಯಾವ ಥರ ಅಧ್ಯಯನ ಮಾಡ್ತೀವಿ ಅನ್ನೋದು ಗೊತ್ತು, ಇದು ಯಾವ ಥರ ಅಧ್ಯಯನ ಮಾಡ್ತೀವಿ ಅನ್ನೋದು ಗೊತ್ತು. ಇವು 2ರ ಉದ್ಯಮ ಅಂದರೆ ಇವು 2ನ್ನು ಸೇರಿ ನಾವು ಏನನ್ನು ಓದ್ತೀವಿ, ಒಟ್ಟಿನಲ್ಲಿ ಅರ್ಥಶಾಸ್ತ್ರವನ್ನು ಓದ್ತೀವಿ. ಗೊತ್ತಾಯ್ತಾ. ಹೀಗಾಗಿ ನಾವು ಅರ್ಥಶಾಸ್ತ್ರವನ್ನು 2 ವಿಶಾಲ ಭಾಗದಲ್ಲಿ ಓದ್ತೀವಿಪ್ಪ ಅಂದರೆ ಅದು ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಸದ್ಯಕ್ಕೆ ಮೊದಲನೇ ಪ್ರಯತ್ನ 5 ಕ್ವಶನ್ ಮುಗೀತು. ನೆಕ್ಸ್ಟಲ್ಲಿ ನಾವು ಮತ್ತೆ ಬೇರೆ ಪ್ರಶ್ನೆಯನ್ನು ನೋಡಬೇಕಾದ್ರೆ ಒಂಚೂರು ಟೈಮ್ ತಗೊಂಡು ಮತ್ತೆ ಹೇಳಲಿಕ್ಕೆ ಪ್ರಯತ್ನ ಪಡೋಣ. ಓಕೆ, ಥ್ಯಾಂಕ್ ಯು.